ಎಂದಿನಂತೆ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ದಿನೇಶ್ ಗುರುಜಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ. ಎಸ್ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯ ಕ್ಲಾಸ್ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ತಾ ಹೋಗೋಣ. ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲಿಬಹುದು. ಹೇಗೆ ಅಂತೀರಾ? ನಾಳೆಯಿಂದ ಅಂದರೆ ಫೆಬ್ರವರಿ 10ರಿಂದ ಗುರುಗಳ ನೇತೃತ್ವದಲ್ಲಿ 11ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ದಯವಿಟ್ಟು ಯಾರಿಗಾರು ಆಸಕ್ತಿ ಇದ್ರೆ ನೀವು ಕ್ಲಾಸ್ಗೆ ಜಾಯಿನ್ ಆಗ್ಬೋದು. 15 ದಿನಗಳ ಕಾಲ ಗುರುಗಳ ನೇತೃತ್ವದಲ್ಲಿ ಕ್ಲಾಸ್ ನಡೆಯಲಿದೆ. ದಿನದಲ್ಲಿ 2 ಸಮಯದಲ್ಲಿ, ಬೆಳಿಗ್ಗೆ ಹಾಗೂ ಸಂಜೆ ಸಮಯದಲ್ಲಿ 1.5 ತಾಸು ನಿಮಗೆ ಕ್ಲಾಸ್ ಇರುತ್ತದೆ. ದಯವಿಟ್ಟು ನಿಮಗೆ ಆಸಕ್ತಿ ಇದ್ರೆ ಜಾಯಿನ್ ಆಗಿ ಅಂತ ಹೇಳ್ತಾ, ನಿಮಗೆ ಜ್ಯೋತಿಷ್ಯದಲ್ಲಿ ಯಾವುದೇ ಗೊಂದಲ ಇದ್ರು, ಯಾವುದೇ ಸಮಸ್ಯೆ ಇದ್ರು ನೀವು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹಾಗೆ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯದ ಬಗ್ಗೆ ಸಂಪೂರ್ಣವಾಗಿ ಹಾಗೆ ನಕ್ಷತ್ರ ನಾಡಿ ಕ್ಲಾಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಗುರುಗಳೇ, ಮೊದಲನೇದಾಗಿ ನಾಳೆಯಿಂದ 111ನೇ ಬ್ಯಾಚ್ ಆರಂಭವಾಗ್ತಿದೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಏನೇನು ಕಲಿತೀರಾ, ಯಾವ ವಿಚಾರವನ್ನ ಕಲಿತೀರಾ ಜ್ಯೋತಿಷದಲ್ಲಿ ಅನ್ನೋದು ಮೊದಲು ನಾವು ತಿಳ್ಕೋಬೇಕು. ಮೊದಲು ಭಯವನ್ನ ಬಿಟ್ಬಿಡ್ಬೇಕು. ನಮ್ದೇನು ಎಕ್ಸಾಮ್ ಇರಲ್ಲ ಒಂದು. ಮತ್ತೊಂದು, ನಿಮಗೇನೋ ಅಲ್ಲಿ ಕಲೀಲಿಲ್ಲಪ್ಪ ಅಂತಂದರೆ ಅಲ್ಲಿ ನಿಮಗೇನೋ ಸರ್ಟಿಫಿಕೇಷನ್ ಫೇಲ್ ಅಂತ ಏನೂ ಇಲ್ಲ. ಜ್ಯೋತಿಷ್ಯ ಅನ್ನೋದು ಭಾಳ ಆಸಕ್ತಿಕರವಾಗಿರ್ತಕ್ಕಂಥ ಒಂದು ವಿದ್ಯೆ. ಆಸಕ್ತಿ ಹೆಚ್ಚಾಗುತ್ತೆ. ಎಂಥ ದಡ್ಡನಿಗೂ ಕೂಡ ಭಾಳಷ್ಟು ಆಸಕ್ತಿ ಇರುತ್ತೆ. ಹಾಗೆ ಜ್ಯೋತಿಷ್ಯ ಕಲಿಯೋದ್ರಿಂದ ಅನೇಕ ವಿಚಾರದಲ್ಲಿ ಮನುಷ್ಯನಿಗೆ ಉಪಯೋಗ ಆಗುತ್ತೆ. ಕಲ್ತಾದ ಮೇಲೆ ಗೊತ್ತಾಗುತ್ತೆ ಜ್ಯೋತಿಷ್ಯದಲ್ಲಿ ಕರ್ಮಫಲ ಎಷ್ಟು ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತ. ಕ್ಲಾಸಸ್ಸಲ್ಲಿ ಏನೇನಿದೆ ಅಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊಟ್ಟ ಮೊದಲದಾಗಿ ಒಂದು ಎಜುಕೇಷನ್ ತಗೊಳ್ಳೋಣ. ಎಜುಕೇಷನ್ ಸಬ್ಜೆಕ್ಟಲ್ಲಿ ಯಾರ್ಯಾರಿಗೆ ಮಕ್ಕಳು ಓದ್ತಾ ಇದ್ದಾರೆ, ಯಾವ ಲೈನ್ ತಗೊಳ್ಬೇಕು, ಕನ್ಫ್ಯೂಷನ್ ಆಗ್ತಾ ಇದೆ. ಕಾಮರ್ಸ್ ತೊಗೊಂಡ್ಬಿಟ್ಟಿದ್ದೀನಿ, ನಾನು ಈಗ MBA ಮಾಡಲಾ ಅಥವಾ ನಾನು ಬೇರೆ ಯಾವುದಾದ್ರು ಮಾಡಲಾ ಕೋರ್ಸು, ಅಥವಾ ಅವ್ರಿಗೆ ಯಾವುದೋ ಒಂದು ಸಬ್ಜೆಕ್ಟ್ ಇಷ್ಟ ಆಗಿರುತ್ತೆ, ಆ ಸಬ್ಜೆಕ್ಟ್ ಆಸಕ್ತಿ ಇರುತ್ತೆ, ಅದಕ್ಕೆ ಹೋಗ್ಲಾ. ಈ ಗೊಂದಲವನ್ನು ನಾವು ಭಾಳ ಈಸಿಯಾಗಿ ಜ್ಯೋತಿಷ್ಯದಲ್ಲಿ ಪರಿಹಾರ ಮಾಡ್ಕೋಬೋದು. ದಶ ಟು ದಶ ನಾವು ಚೆಕ್ ಮಾಡಿಸ್ತೀವಿ. ನಿಮಗೆ ಹೇಳ್ಕೊಡ್ತೀನಿ ನಾನು, ಈ ದಶದಿಂದ ಮುಂದಿನ ದಶ ಯಾವ ಕಾಂಬಿನೇಷನ್ ತೋರಿಸ್ತೀವಿ ಅಂತ. ಒಬ್ಬ ಮನುಷ್ಯ ಅವನ ಎಜುಕೇಷನ್ ಆದಮೇಲೆ, ಎಜುಕೇಷನ್ ಮಾಡ್ಬೇಕಾದ್ರೆ ಏನೋ ಅಂದ್ಕೊಂಡಿರ್ತಾನೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಎಜುಕೇಷನ್ ಆದಮೇಲೆ ಮನಸ್ಥಿತಿ ಚೇಂಜ್ ಆಗಿಬಿಡುತ್ತೆ, ನಾನು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಒಂದು ಎಜುಕೇಷನ್ ಆದಮೇಲೆ 50 ವರ್ಷದವರೆಗೂ ನೋಡಿ, ಸಾಕಷ್ಟು ಜನ ಒಂದು ವೃತ್ತಿಯನ್ನು ಮಾಡಲ್ಲ, ಬೇರೆ 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 ಕೆಲಸ ವೃತ್ತಿ ಬಂದಿರುತ್ತೆ. ಸರ್ ನಾನು ಒಂದೇ ಮಾಡಿಲ್ಲ ಸರ್, ಫಸ್ಟ್ ಅವಾಗ ಅದೇನೋ ಮಾಡ್ತಾ ಇದ್ದೆ, ಆಮೇಲೆ ಅದು ಬಿಟ್ಟೆ ಇದು ಮಾಡ್ತಾ ಇದ್ದೀನಿ, ಈಗ ಇದು ಬಿಟ್ಟೆ ಇದನ್ನು ಮಾಡ್ತಾ ಇದ್ದೀನಿ. ಬದಲಾವಣೆ ಬರ್ತಾನೇ ಇರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಯಲ್ಲಿ ನಮಗೆ ಗೊಂದಲ ಆಗಬಾರ್ದು. ನಾನು ಓದಿರೋದೇನು, ಈಗ ನಾನು ಮಾಡ್ತಾ ಇರೋದೇನು, ಇದು ಮುಂದೆ ಎಲ್ಲಿಗೆ ತಗೊಂಡೋಗುತ್ತೆ ಅನ್ನೋ ಒಂದು ಗೊಂದಲದಲ್ಲಿ ತುಂಬ ಜನ ಇರ್ತಾರೆ. ಓಕೆ ಗುರುಜಿ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ತಗೊಳ್ಳೋಣ. ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಸಂಪರ್ಕ ಕಡಿತಗೊಂಡಿದೆ ಅನ್ಸುತ್ತೆ ಗುರುಜಿ. ಎಜುಕೇಶನ್ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ, ಮುಂದುವರ್ಸೋದಾದ್ರೆ. ಹಾಗೆ ಈ ಒಂದು ಎಜುಕೇಷನ್ ಯಾವ ಲೈನಲ್ಲಿ ನಾವು ತಗೊಳ್ಬೇಕು ಅಂತಂದಾಗ, ಇದನ್ನ ಕಲ್ತಾಗ ನಿಮಗೆ ಗೊತ್ತಾಗುತ್ತೆ ಈ ಲೈನ್ಗೆ ಹೋಗ್ಬೇಕಾ ಹೇಗಿರುತ್ತೆ ಅಂತ. ಪ್ರತಿಯೊಬ್ಬರು ಇಂಜಿನಿಯರಿಂಗೇ ಇಷ್ಟಪಡ್ತಾರೆ. ಎಷ್ಟೋ ಜನ ಇಂಜಿನಿಯರಿಂಗ್ ಓದ್ಬಿಟ್ಟು 1 ವರ್ಷ ಆಯಿತು 2 ವರ್ಷ ಆಯಿತು ಕೆಲಸ ಸಿಗ್ತಾ ಇಲ್ಲ ಅಂತ ಬರುತ್ತೆ. ಅವ್ರಿಗೆ ಆ ಲೈನಲ್ಲಿ ಅವ್ರಿಗೆ ಒಂದು ರೀತಿ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲದೆ ಇರತಕ್ಕಂಥದ್ದು ಕಂಡು ಬರುತ್ತೆ ನಮ್ಮ ದಶಾಭುಕ್ತಿಗಳು ನೋಡಿದಾಗ. ಅನೇಕರು ಇಂಜಿನಿಯರಿಂಗ್ ಸೇರ್ತಾರೆ, 1 ವರ್ಷ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಮಾಡ್ತಾರೆ, ಥರ್ಡ್ ಸೆಮಿಸ್ಟರ್ ಬೇಡವೇ ಬೇಡ ಅಂತ, ಇದು ತಮ್ಮ ತಲೆಗತ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತೇಳಿ ಬಿಟ್ಬಿಡ್ತಾರೆ.
ಅಥವಾ ಕೆಲವೊಂದು ಸತಿ ಬೇರೆ ಬೇರೆ ಕಾರಣ, ನಾನು ಹೋಗಿರ್ತಕ್ಕಂಥ ಕಾಲೇಜಲ್ಲಿ ರ್ಯಾಗಿಂಗ್ ನಡೀತಾ ಇದೆ, ನಂಗೆ ಅಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ, ಅಥವಾ ಆ ಕಾಲೇಜ್ ಇಷ್ಟ ಇಲ್ಲ, ಈ ರೀತಿ ದುಡ್ಡು ಹಾಕಿ ಗೊಂದಲದ ಕಾಂಬಿನೇಷನು ನಮಗೆ ಗೊತ್ತಾಗುತ್ತೆ. ಒಂದು ಕಾಂಬಿನೇಷನ್ಗಳು ಬರುತ್ತೆ, ಯಾವ್ಯಾವ ಕಾಂಬಿನೇಷನ್ ಬರುತ್ತೆ ಅಂತ ಅದನ್ನು ನಾವು ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ. ಇದು ಎಜುಕೇಷನ್ದಾಯಿತು. ಇನ್ನು ಜಾಬಿಗೆ ಬರೋಣ. ಜಾಬಲ್ಲಿ ತುಂಬ ಜನಕ್ಕೆ ಒಂದು ಕೆಲಸಕ್ಕೆ ಸೇರ್ತಾ ಇರ್ತಾರೆ, ಸಂಬಳ ಸಾಲಲ್ಲ ಅಂತ ಬರುತ್ತೆ. ಆ ಸಂಬಳ ಸಾಲಲ್ಲ ಅಂತಂದಾಗ ಅವ್ರಿಗೆ ಒಂದು ಗೊಂದಲ ಶುರು ಆಗುತ್ತೆ. ಬೇರೆ ಕಂಪ್ನಿ ಟ್ರೈ ಮಾಡಿ ಹೋಗಲಾ, ಅಥವಾ ಇದೇ ಕಂಪ್ನಿಲಿ ಇದ್ದರೆ ನನಗೆ ಮುಂದೆ ಪ್ರಮೋಷನ್ನು ಆಗಲಿ, ಜಾಸ್ತಿ ದುಡ್ಡಾಗಲಿ ಬರುತ್ತಾ, ಅದನ್ನು ನಾವು ಜ್ಯೋತಿಷದಲ್ಲಿ ತಿಳ್ಕೊಬೋದು. ಕೆಲವೊಂದು ಸತಿ ಏನಾಗುತ್ತೆ, ಸರ್ ಜಾಸ್ತಿ ಸ್ಯಾಲ್ರಿ ಬರುತ್ತೆ ಅಂತ ಹೇಳಿ ಬೇರೆ ಕಂಪ್ನಿಗೆ ಜಂಪ್ ಆದೆ, ಹಳೆ ಕಂಪ್ನಿಲಿ ಸ್ವಲ್ಪ ಸ್ಯಾಲ್ರಿ ಕಮ್ಮಿ ಇತ್ತು ಬಟ್ ನೆಮ್ಮದಿ ಇತ್ತು. ಇದು ಯಾವುದೋ ಹೊಸ ಕಂಪ್ನಿಗೆ ಬಂದು ಫುಲ್ ಪ್ರೆಷರು, ಫುಲ್ ಟೆನ್ಷನ್ನು, ಬಾಸ್ ಸರಿ ಇಲ್ಲ, ಜೊತೆಲಿರೋ ಸರಿ ಇಲ್ಲ ಅಂತ ಆಮೇಲೆ ಬರುತ್ತೆ. ಯಾಕಂದರೆ ಅಲ್ಲಿ ಭುಕ್ತಿಗಳು ಚೇಂಜ್ ಆಗಿರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡಾಗ ನಮಗೆ ಸಮಯ ಎಲ್ಲಿಂದ ಎಲ್ಲಿವರೆಗೂ ಕೆಟ್ಟದಿದೆ, ಎಲ್ಲಿಂದ ಎಲ್ಲಿ ಒಳ್ಳೆಯದಿದೆ, ಬದಲಾವಣೆ ಒಳ್ಳೆಯದಾಗತ್ತಾ, ಬದಲಾವಣೆಯಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ನಮಗೆ ಸಹಾಯ ಆಗುತ್ತಾ, ನಾವು ನೆಮ್ಮದಿಯಿಂದ ಇರೋಕ್ಕೆ ಜ್ಯೋತಿಷ್ಯ ಕೇವಲ 6,999ರಲ್ಲಿ 7,000ಗೆ ₹1 ಕಮ್ಮಿಲಿ ಅದ್ಭುತವಾಗಿ ತಿಳ್ಕೊಬೋದು ಜಾಬಲ್ಲಿ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ. ಹಲೋ ಮೇಡಮ್ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಹಲೋ, ಬೆಂಗಳೂರಿಂದ. ಓಕೆ, ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 4/4/1997. 4/4/1997 ಹುಟ್ಟಿದ ಸಮಯ? ಶುಕ್ರವಾರ ಮಧ್ಯಾಹ್ನ 12:10ಕ್ಕೆ. 12:10ಕ್ಕೆ ಮಧ್ಯಾಹ್ನ. ಓಕೆ, ಹುಟ್ಟಿದ ಊರು? ಏನಮ್ಮ? ಹುಟ್ಟಿದ ಊರು ತಿಳಿಸಿ ಮೇಡಮ್. ಬೆಂಗಳೂರಿನಮ್ಮ. ಓಕೆ, ಯಾವ ವಿಚಾರವಾಗಿ ಮಾತಾಡ್ಬೇಕಿತ್ತು? ಅವರು ಕೆಲಸದ ಬಗ್ಗೆ. ಅವರು ಓಕೆ ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಮಗ ಎಲ್ಲಿದ್ದಾರೆ? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗ ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಮಗ ಇವಾಗ? ಇದೇನೆ ಅವ್ರ ಕೆಲಸದ ಬಗ್ಗೆ, ಒಂದು ಲೈಫ್. ಅಲ್ಲ, ಇಲ್ಲೇನೆ ಅಂತಂದ್ರೆ ಮನೇಲಿ ಇದ್ದಾರಾ, ಆಚೆ ಇದ್ದಾರಾ, ಎಲ್ಲಿದ್ದಾರೆ ಅಂತ ಕೇಳಿದೆ. ಆಚೆ ಇದ್ದಾರೆ. ಕೆಲ್ಸಕ್ಕೆ ಹೋಗಿದಾರಾ ಅಥವಾ ಏನ್ ಸಮಾಚಾರ? ಕೆಲ್ಸಕ್ಕೆ ಹೋಗಿದಾರಾ? ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಮ್ಮ. ಇಲ್ಲ, ಕೆಲ್ಸಕ್ಕೆ ಹೋಗಿಲ್ಲ, ಆಚೆ ಹೋಗಿದ್ದಾರೆ ಗುರುಜಿ. ಏನ್ ಕೇಳ್ಬೇಕಾಯ್ತು? ಅವನು ಕೆಲ್ಸಕ್ಕೆ ಟ್ರೈ ಮಾಡೋದಿಲ್ಲ ಅಂತಾನೆ, ಅದಕ್ಕೋಸ್ಕರ. ನೋಡೋಣ. ಗುರುದಶ ನಡೀತಾ ಇದೆ, 2031ವರೆಗೂ ಗುರುದಶ ನಡೀತಾ ಇದೆ. 2026 ಜೂನ್ವರೆಗೂ ಕೂಡ ಸೂರ್ಯ ಭುಕ್ತಿ. ಗುರು ಮತ್ತೆ ಸೂರ್ಯ ಎರಡನ್ನೂ ಹೇಗಿದೆ ಜಾಬ್ ಅಲ್ಲಿ ಅಂತ ನೋಡೋಣ. ಕಾಂಬಿನೇಷನ್ ಅಲ್ಲಿ ನಾವು ಗುರು ಕಾಂಬಿನೇಷನ್ ನೋಡಿದಾಗ 8ನೇ ಮನೆ ಇಲ್ಲಿ ಆಕ್ಟಿವೇಟ್ ಆಗಿರೋದ್ರಿಂದ ಅವ್ರೇನಾದ್ರು ಟೆಕ್ನಿಕಲ್ ಸೈಡು ಅಥವಾ ಮೆಕ್ಯಾನಿಕಲ್ ಸೈಡು ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಸೈಡು, ಈ ಮೂರಲ್ಲಿ ಓದಿರ್ಬೇಕು. ಏನು ಓದಿದ್ದಾರೆ? BBA ಮಾಡಿದ್ದಾರೆ. BBA ಬಿಸ್ನೆಸ್ ಸೈಡು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಮಾರ್ಕೆಟಿಂಗ್ ಹೋಗ್ಬೋದಲ್ಲ? ಗುರುಜಿ ಭೇಟಿ ಆಗಿದ್ವಿ, ನಿಮ್ಮ ಹತ್ರ ಬಂದು ನಾವು. ಅದು ಸರಿ, ಇವಾಗ ಏನ್ ಕ್ವಶನ್ ಕೇಳಿ ಅದನ್ನ ಮಾತಾಡೋಣಲ್ಲ. ಈಗ 10ನೇ ಮನೆ ಅಂತ ಬಂದಿದೆ, 10ನೇ ಮನೆ ಮ್ಯಾನೇಜ್ಮೆಂಟ್ ಅಂತ ತೋರಿಸ್ತಾ ಇದೆ. ಮ್ಯಾನೇಜ್ಮೆಂಟ್ಗೆ ಹೋಗ್ಬೋದಲ್ಲ? ಯಾಕೆ ಸೋಂಬೇರಿತನ ಬಂದಿದೆ ಅವ್ರಿಗೆ ಮೈಂಡ್ ಅಲ್ಲಿ, ಅಥವಾ ಬಿಸ್ನೆಸ್ ಮಾಡ್ಬೇಕು ಅಂತ ಅಲ್ಲಿದೆಯಾ? ಆ 8ನೇ ಮನೆ ಅವ್ರಿಗೆ ಚಂದ್ರನ ವಿಚಾರದಲ್ಲಿ ಅಕ್ಕಿಯನ್ನ ದಾನ ಮಾಡಿ. ಯಾಕಂದ್ರೆ ಬ್ಯಾಡ್ ಕಾಂಬಿನೇಷನ್ ಇಲ್ಲಿ ಬಂದಿದೆ, ಇದನ್ನ ತಿಳ್ಕೊಬಹುದು ನಾವಿಲ್ಲಿ. ಈ ತರ ಇದನ್ನ ಅಕ್ಕಿ ದಾನ ಮಾಡ್ತಾ ಬನ್ನಿ, ಅವಾಗ ಖಂಡಿತ ಅವ್ರಿಗೆ ಚೇಂಜಸ್ ಬರುತ್ತೆ. ಶುಕ್ರ 10ನೇ ಮನೆಯಲ್ಲಿರೋದ್ರಿಂದ ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಧರಿಸಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಒಳ್ಳೆದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ ಕ್ಲಾಸಲ್ಲಿ ಏನೇನು ಕಲಿಸಿಕೊಡಲಾಗುತ್ತೆ ಅಂತ ಹೇಳ್ಕೊಡ್ತಾ ಇದ್ರಿ, ನೀವು ತಿಳಿಸ್ಕೊಡ್ತಾ ಇದ್ರಿ. ಮುಂದುವರಿಸೋದಾದ್ರೆ ಹಾಗೆ ಮುಂದುವರೋಣ. ಜಾಬಲ್ಲಿ ನಾನು ಇವಾಗ ತಾನೇ ಹೇಳಿದೆ, 8ನೇ ಮನೆ ಬಂದಾಗ ಈಗ ಎಕ್ಸಾಂಪಲ್ ಅಲ್ಲೇ ಗೊತ್ತಾಯ್ತು, ಸ್ವಲ್ಪ ಸೋಂಬೇರಿತನ ಬಂದ್ಬಿಡುತ್ತೆ. 8 ಅಂದ್ರೆ ನಮ್ಗೇನು ಮಾಡೋಕೆ ಆಸಕ್ತಿ ಇರಲ್ಲ. ಈ 8ನೇ ಮನೆ ಸ್ವಲ್ಪ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ 10th ಹೌಸ್ ಬರುತ್ತೆ. ಆ 10th ಹೌಸ್ ತೋರಿಸುತ್ತೆ, ಸ್ವಲ್ಪ ಟೆಕ್ನಿಕಲ್ ತೋರಿಸುತ್ತೆ. ಸ್ವಂತ ಬಿಸ್ನೆಸ್ ಮಾಡ್ಬಿಡೋಣ ಅಂತ ಒಂದು ಮೈಂಡಿಗೆ ಬಂದ್ಬಿಡುತ್ತೆ. ಚಂದ್ರ 8ರಲ್ಲಿದ್ದಾಗ ಮೈಂಡು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಕ್ಕಂಥ ಒಂದು ಕಾಂಬಿನೇಷನ್. ಸೊ ಹಾಗೆ ಬಿಸ್ನೆಸ್ಗೆ ಹೋಗ್ಬಿಡೋಣ ಅಂತಂದರೆ ಅಲ್ಲಿ ಲಾಸ್ ಆಗುತ್ತೆ. ಯಾಕಂದರೆ 8ನೇ ಮನೆ ಮತ್ತು 5ನೇ ಮನೆ ಮತ್ತು 12ನೇ ಮನೆ ಬಂದಾಗ ಬಿಸ್ನೆಸ್ ಲಾಸ್.
ಸೊ ಯಾವುದು ಇಂಥ ಸಜೆಷನ್ ನಾವು ಏನು ಕೊಡ್ತೀವಿ ಅಂದರೆ ಎಂಟು ಬಂದಾಗ ಕನ್ಸಲ್ಟೇಷನ್ ಮಾಡಬೇಕು ಅಂತ ಹೇಳ್ತೀವಿ. ಕನ್ಸಲ್ಟೇಷನ್ ಯಾವುದರಲ್ಲಿ ಯಾವುದು ಬೇಕಾದ್ರೆ ಕನ್ಸಲ್ಟೇಷನ್. ಇವತ್ತು ವೆಹಿಕಲ್ ಕನ್ಸಲ್ಟೇಷನ್ ಇದೆ, ಕರಿಯರ್ ಕನ್ಸಲ್ಟೇಷನ್ ಇದೆ, ಟ್ರಾವೆಲ್ ಕನ್ಸಲ್ಟೇಷನ್ ಇದೆ, ಬೇಕಾದಷ್ಟು ವೃತ್ತಿ ಇದೆ. ಆ ವೃತ್ತಿಯಲ್ಲಿ ಕನ್ಸಲ್ಟೇಷನನ್ನು ತಗೊಳ್ತಕ್ಕಂಥ ಒಂದು ವಿಚಾರವನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆ ಬಿಸ್ನೆಸ್ಸಲ್ಲಿ ನನಗೆ ಲಾಭ ಬರುತ್ತಾ, ಅವಾಗ 2ನೇ ಮನೆ 7ನೇ ಮನೆ 11ನೇ ಮನೆ ಇರಬೇಕು. 2ನೇ ಮನೆ 7ನೇ ಮನೆ 11ನೇ ಮನೆ ಇಲ್ಲ ಅಂತಂದರೆ ಅವಾಗ ಬಿಸ್ನೆಸ್ ಮಾಡೋಕ್ಕೆ ಕಷ್ಟ, ತುಂಬಾ ಕಷ್ಟ ಆಗುತ್ತೆ. ಸೊ ಜಾತಕಗಳು ನೋಡಿಕೊಂಡು ನಾವೆಲ್ಲೋ ಕಷ್ಟಪಟ್ಟಿರ್ತೀವಿ, ಯಾವುದೋ ಒಂದು ದುಡ್ಡು ಕೂಡಿಟ್ಟಿರ್ತೀವಿ, ಅಥವಾ ನಮ್ಮ ಅಪ್ಪನ ದುಡ್ಡು ಅಮ್ಮನ ದುಡ್ಡು ಅಥವಾ ಅಣ್ಣನ ದುಡ್ಡು ಕೂಡಿಟ್ಟಿರ್ತೀವಿ. ಸೊ ಇವೆಲ್ಲನೂ ಕೂಡ ಸಮಸ್ಯೆ ಏನಾಗುತ್ತೆ ಅಂತಂದರೆ ದುಡ್ಡು ಹಾಕಿ ಆಮೇಲೆ ಕೈಯಲ್ಲಿ ₹1 ಇಲ್ಲದೆ ಅಲ್ದಾಡ್ತಕ್ಕಂಥದ್ದು, ಸಾಲ ಮಾಡ್ತಕ್ಕಂಥದ್ದು. ಯಾವುದೋ ಬಿಸ್ನೆಸ್ ಹಾಕಿದೆ, ಸಾಲ ಮಾಡಿ ಹಾಕಿದೆ, ₹1 ಲಾಭ ಬಂದಿಲ್ಲ ಅಂತ ಹೇಳಿ ತಲೆ ಚೆಚ್ಕೊಳ್ಳೋ ಬದಲು ನನ್ನ ಜಾತಕದಲ್ಲಿ ಯೋಗ ಇದೆಯಾ. ಇನ್ನೊಂದು 2ನೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಜಾತಕದಲ್ಲಿ ನಮ್ಗೆ ಗೊತ್ತಿಲ್ಲ ಬಿಸ್ನೆಸ್ ಮಾಡ್ಬೋದೋ ಇಲ್ವೋ ಅಂತ ಹೇಳಿ ಪ್ರಶ್ನಾಶಾಸ್ತ್ರ ಹಾಕೋಬೋದು. ಪ್ರಶ್ನಾಶಾಸ್ತ್ರದಲ್ಲಿ ನಾವು ಕಸ್ಪ್ ಅಂತ ಒಂದು ಹೇಳ್ಕೊಡ್ತೀವಿ. ಆ ಕಸ್ಪಲ್ಲಿ ಒಂದು ಯೋಗ ಇದ್ದರೆ, ಬಿಸ್ನೆಸ್ ಮಾಡೋ ಯೋಗ ಅದರಲ್ಲಿ ಇದ್ದರೆ ಡೆಫಿನೆಟ್ಲಿ ಸಕ್ಸಸ್ ಬರುತ್ತೆ ಅಂತ ಹೇಳುತ್ತೆ, ಇಲ್ಲಾಂದರೆ ಸಕ್ಸಸ್ ಇರಲ್ಲ ಅಂತ ಹೇಳುತ್ತೆ. ಅದು 100% ಗ್ರಹಗಳು ನಮಗೆ ದಾರಿದೀಪವಾಗಿ ನಮಗೆ ಹೆಲ್ಪ್ ಮಾಡುತ್ತೆ. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಹಲೋ ಸರ್, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲಿ ಬಿದ್ರೆ ಅಂತ ಹೇಳಿ, ಶಿವಮೊಗ್ಗ ಬಿದ್ರೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮೊಮ್ಮಗಳು ಓಕೆ ರಮ್ಯಾ ಅಂತ ಹೇಳ್ಬಿಟ್ಟು. ವಾಣಿ ಹುಟ್ಟ ಹೆಸರು ವಾಣಿ ಅಂತ. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಅಮ್ಮ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ ಸರ್. ಹುಟ್ಟಿದ ದಿನಾಂಕ 4/1/2004. 2004. ಓಕೆ, 4/1/2004. ಸಮಯ ಮಧ್ಯಾಹ್ನ 2:30. ಮಧ್ಯಾಹ್ನ 2:30. ಹುಟ್ಟಿದ ಊರು? ಇದು ಎಲ್ಲಿ ಮುಟ್ಟಿದ್ದು? ದಾವಣಗೆರೆ. ದಾವಣಗೆರೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಏನು ಓದ್ತಾ ಇದ್ದಾರೆ? ಡಿಗ್ರಿ ಮುಗೀತಾ? ಡಿಗ್ರಿ ಇಲ್ಲಿ ಬಿದ್ರೆ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಬಿದ್ರೆಯಿಂದ ಮಾತಾಡ್ತಾ ಇರೋದು. ಡಿಗ್ರಿ ಮುಗಿಸಿದ್ರಾ ಅಂತ ಕೇಳ್ತಾ ಇದ್ದೀನಿ. ಟೈಮ್ ಇಲ್ಲ, ಇಲ್ಲಿ ಬೇರೆ ಕಾಲ್ಸ್ ಬರ್ತಾ ಇರ್ತಾರೆ, ಬೇಗ ಮಾತಾಡಬೇಕು. ಕೇಳಿಸ್ತಾ ಇಲ್ಲ. ಹಲೋ, ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ, ಬೇಗ ಬೇಗ ಮಾತಾಡ್ರಿ. ಜೋರ. ಇಲ್ಲವ್ರು ನಿಮ್ಮ ಮಗಳ ಕೈಲ ಯಾರ ಕೈಲ ಕೊಡಿ, ನಿಮ್ಮ ಮೊಮ್ಮಗಳ ಕೈಲಿ ಕೊಡಿ, ಮಾತಾಡ್ಲಿ ಅವಳು. ಗುರುಗಳೇ, ಕರೆ ಸಂಪರ್ಕ ಕಡಿತಗೊಂಡಿದೆ ಅದಕ್ಕೆ ಅನ್ಸುತ್ತೆ. ಬೇಗ ಬೇಗ ವೀಕ್ಷಕರೇ, ಮಾತಾಡಬೇಕು ಅಂತ ಹೇಳೋದು. ಅದಕ್ಕೆ ಅವ್ರು ಬೇಗ ದಯವಿಟ್ಟು ಬೇಗ ನೀವು ಪ್ರಶ್ನೆ ಕರೆ ಕೇಳೋದು. ಮಾಡುವಾಗ ದಯವಿಟ್ಟು ಗಟ್ಟಿ ಧ್ವನಿಲಿ ಮಾತನಾಡಿ, ಹಾಗೆ ಟಿವಿ ಹತ್ರ ಇದ್ರೆ ಟಿವಿನ ಮ್ಯೂಟ್ ಮಾಡಿ ಮಾತನಾಡಿ ಅಂತ ಹೇಳ್ತಾ